ಹಾಯ್ ವೆಲ್ಕಮ್ ಟು ಶ್ರುತಿ ವೈಶು ಬ್ಲಾಗ್. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ಆಫೀಸಲ್ಲಿ ಮಾವಿನ ತೋರಣ ಎಲ್ಲ ಕಟ್ಟಿ ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಯಾರೂ ಬಂದಿಲ್ಲ, ಎಲ್ಲರೂ ಪೂಜೆಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಆಫೀಸಲ್ಲಿ ಯಾರಿಗೂ ಯುಗಾದಿ, ವರ್ಷಕ್ಕೊಂದು ಯುಗಾದಿ ಅಂದ್ಬಿಟ್ಟು ಯಾರೂ ಲೀವ್ ತೊಗೊಳ್ಳಿಲ್ಲ. ಸ್ವಲ್ಪ ಜನ ಒಂದು 2 ಮೆಂಬರ್ಸ್ ಲೀವ್ ತೊಗೊಂಡಿದ್ದಾರೆ, ಇನ್ನು ಮಿಕ್ಕಿದವರೆಲ್ಲ ಆಫೀಸಿಗೆ ಬಂದಿದ್ದಾರೆ. ಸೊ ನಾನು ಈ ಕಡೆ ಯೂನಿಟಿಂದ ಇನ್ನೊಂದು ಯೂನಿಟ್ ಇದೆ, ಅಲ್ಲೆಲ್ಲ ಪ್ರಿಪೇರ್ ಆಗಿದೆ ಅಂತ ನೋಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮದು 3 ಯೂನಿಟ್ಸ್ ಇರೋದ್ರಿಂದ ಎಲ್ಲ ಯೂನಿಟಲ್ಲೂ ಪ್ರಿಪೇರ್ ಮಾಡಬೇಕು. ಹಾಗೆ ನಡ್ಕೊಂಡು ಹೋಗಬೇಕಿದ್ರೆ ಫುಲ್ ಬ್ಯಾಂಗ್ಳೂರು ಖಾಲಿ ಇತ್ತು, ಮತ್ತು ತುಂಬ ಬೇಜಾರಾಗ್ತಾಯಿತ್ತು. ಏಕೆಂದರೆ ಇಷ್ಟು ಕಡಿಮೆ ವೆಹಿಕಲ್ಸ್ ಓಡಾಡ್ತಾ ಇರೋದು ಇವತ್ತೇ ಫಸ್ಟು. ಬ್ಯಾಂಗ್ಳೂರು ಯಾವಾಗಲೂ ಬ್ಯುಸಿ ಇರುತ್ತೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸೊ ನಾನು ಇನ್ನೊಂದು ಯೂನಿಟಿಗೆ ಬಂದೆ, ಅಲ್ಲಿ ಯಾರೋ ಕಸ್ಟಮರ್ಸ್ಗಳಿರಲಿಲ್ಲ, ಕ್ರೌಡ್ ಏನೂ ಇರಲಿಲ್ಲ, ಫುಲ್ ಸೈಲೆಂಟ್ ಇದೆ ಇವತ್ತು ಬ್ಯಾಂಗ್ಳೂರು. ಅಂಕಲ್ ಒಬ್ಬರೇ ಕೂತ್ಕೊಂಡಿದ್ದಾರೆ, ನೋ ಕಸ್ಟಮರ್ಸ್, ಯಾರೂ ಇಲ್ಲ. ಹಾಗೆ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಸಾಯಿಬಾಬಾ ಇದ್ರ ಹತ್ರ ಹೋದೆ, ಫೋಟೋ ಹತ್ರ ಹೂವೆಲ್ಲ ಹಾಕಿ ಎಲ್ಲ ತೆಗೆದಿದ್ದಾರೆ ಅಂತ ಹುಡುಗರೆಲ್ಲ ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ರು. ಸೊ ಕಸ್ಟಮರ್ಸ್ ಇಲ್ಲ ಅಲ್ವಾ, ಸೊ ಅದಕ್ಕೆ ಮೋಸ್ಟ್ ಆಫ್ ಆಲ್ ಹಬ್ಬದಲ್ಲಿ ಯಾರೂ ಕೂಡ ಕಸ್ಟಮರ್ಸ್ ಬರೋಲ್ಲ, ಯಾಕೆಂದರೆ ಎಲ್ಲರೂ ಊರಿಗೆ ಹೋಗಿರ್ತಾರೆ. ಸ್ವಲ್ಪ ಜನ ಕಾರ್ ಬುಕ್ ಮಾಡಬೇಕು ಅಂದರೆ ಮಾತ್ರ ಬರ್ತಾರೆ. ಸೊ ಇನ್ನೂ ಯಾರೂ ಬಂದಿಲ್ಲ, ನೋಡೋಣ. ಅಷ್ಟರಲ್ಲಿ ಹುಡುಗರಿಗೆಲ್ಲ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಸಿ ಪೂಜೆ ಮಾಡಬೇಕಿತ್ತು. ಈ ಕಡೆ ಯೂನಿಟಲ್ಲಿ ಫಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಎಲ್ಲರಿಗೂ ಯುಗಾದಿ ಹಬ್ಬ ಒಳ್ಳೇದು ತರಲಿ, ಇನ್ನು ಮುಂದೆ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಯುರ ಐಶ್ವರ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಬಾಯ್.